Friends, welcome to Mahantesh Maths Learning Class. In this revision video, we're going to discuss 5 marks related questions of the chapter from the chapter determinants, which has been asked from March 2014 to September 2020. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ ಕ್ವೆಶ್ಚನನ್ನು ಪಾರ್ಟ್ ಡಿ ನಲ್ಲಿ ಕೇಳುವಂತಹ ಒಂದು 5 ಮಾರ್ಕ್ ಕ್ವೆಶ್ಚನನ್ನು ಸಾಲ್ವ್ ಮಾಡೋಣ ಮತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಒಂದು 20 ಮಿನಿಟ್ಸು ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಒಂಚೂರು ಫಾಸ್ಟ್ ಅಪ್ ಮಾಡ್ತೀನಿ. ಸೊ ತಾಳ್ಮೆಯಿಂದ ಕೇಳಬೇಕು. ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಭಾಳಷ್ಟು ಸ್ಟೂಡೆಂಟ್ಸು ಈ ಕ್ವೆಶ್ಚನನ್ನು ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಮ್ ಹಾಲಲ್ಲಿ. ಅದು ಯಾಕಾಗುತ್ತೆ, ಎಕ್ಸಾಮ್ ಪೇಪರಲ್ಲಿ ಯಾಕೆ ಮಿಸ್ಟೇಕ್ ಆಗುತ್ತೆ, ಅದನ್ನು ನಾವು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಮಾರ್ಕ್ಸ್ ವೇಟೇಜ್ ಗೊತ್ತಿದೆ. 1 ಮಾರ್ಕ್ಸ್ ಒಂದು ಕ್ವೆಶ್ಚನ್, 2 ಮಾರ್ಕ್ಸ್ ಒಂದು. ಓಕೆ, ಬೆಸ್ಟ್ ಪ್ರಾಕ್ಟೀಸಸ್ 200 ಪೇಜಸ್ ಲಾಂಗ್ ನೋಟ್ಬುಕ್. ನನ್ನ ಜೊತೆಗೆ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಮತ್ತು ಏನಾರು ಡೌಟ್ಸ್ ಇದೆ ನಿಮ್ಮ ಫ್ರೆಂಡ್ಸ್ ಮತ್ತು ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಮತ್ತು 200 ಪಿಕ್ಸೆಲ್ ಮೇಲೆ ನೀವು ಇದನ್ನು ನೋಡಿದಾಗ ಕ್ಲಾರಿಟಿ ಸಿಗುತ್ತೆ. ಸೊ ನನ್ನ ಜೊತೆಗೆ ಕ್ವೆಶ್ಚನ್ ಬರೆದು ಸಾಲ್ವ್ ಮಾಡ್ಕೊಳ್ತಾ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಇರೋದೇ 9 ಕ್ವೆಶ್ಚನ್ಸು. 9 ಕ್ವೆಶ್ಚನ್ಸ್ ಇದೆ 5 ಮಾರ್ಕ್ಸ್ ಕೇಳುವಂಥದ್ದು. 9 ಕ್ವೆಶ್ಚನಲ್ಲಿ ಒಂದು ಕ್ವೆಶ್ಚನ್ ಅಂತೂ ಗ್ಯಾರಂಟಿ. ಡೈಲಿ ಒಂದೊಂದು ಕ್ವೆಶ್ಚನ್ ನೀವು ಸಾಲ್ವ್ ಮಾಡ್ತಾ ಹೋದರೆ 9 ದಿನದಲ್ಲಿ 9 ಕ್ವೆಶ್ಚನ್ನ ಸಾಲ್ವ್ ಮಾಡಿ ಮುಗಿಸ್ಬೋದು. ಸೊ ಡೈಲಿ 10 ಮಿನಿಟ್ಸ್ಗೆ ಒಂದು ಪ್ರಾಬ್ಲಮ್ ತೊಗೊಂಡು ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಸಾಕು. ಡೈಲಿ ಒಂದೊಂದು ಕ್ವೆಶ್ಚನ್ ಥರ ಪ್ರಾಕ್ಟೀಸ್ ಮಾಡಿ. ಫೈನ್. ಡಿಲೀಟೆಡ್ ಪೋರ್ಷನ್ಸು, ಇದು ರಿಟೈನ್ಡ್ ಪೋರ್ಷನ್ಸು. ಬ್ಲೂ ಪ್ರಿಂಟು ಮತ್ತು ಮಾಡಲ್ ಕ್ವೆಶ್ಚನ್ ಪೇಪರ್ ಬರೋ ತನಕ ನೀವು ಕ್ಲಿಯರ್ ಕಟ್ಟಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಪ್ಯೂ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ನೀವು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಗೊತ್ತಾಗಬೇಕು ಅಂತಂದರೆ. ಈಗ 5 ಮಾರ್ಕ್ಸ್ ಕ್ವೆಶ್ಚನ್ನ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ ಡಿ ನಲ್ಲಿ ಕೇಳುವಂಥ 5 ಮಾರ್ಕ್ಸ್ ಕ್ವೆಶ್ಚನ್. ಸೊ 5 ಮಾರ್ಕ್ಸ್ಗೆ ಸಾಮಾನ್ಯವಾಗಿ ಒಂದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕೊಡ್ತಾರೆ. 3 ಈಕ್ವೇಷನ್ಸ್, 3 ಅನ್ನೋನ್ಸ್. 3 ಈಕ್ವೇಷನ್ಸ್ ಇದೆ, 3 ಅನ್ನೋನ್ಸ್ ಇದೆ, ಎಕ್ಸ್, ವೈ, ಝೆಡ್. ಈ 3 ವ್ಯಾಲ್ಯೂಸ್ನ ನಾವು ಕಂಡುಹಿಡಿಬೇಕು. ಈ 3 ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋವಂಥದ್ದು. ಅದು ಮ್ಯಾಟ್ರಿಕ್ಸ್ ಮೆಥಡಲ್ಲಿ. ಸೊ ಫಸ್ಟು ಇದು ಈಕ್ವೇಷನ್ಸ್, ಕೊಟ್ಟಿರೋ ಈಕ್ವೇಷನ್ನು 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಅದನ್ನು ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋಣ. ಫಸ್ಟು ಮ್ಯಾಟ್ರಿಸಸ್ ಥರ ಕನ್ವರ್ಟ್ ಮಾಡೋಣ. ಹೇಗಾಗುತ್ತೆ ನೋಡಿ. ಸೊ ಈ ಕೋಎಫಿಷಿಯನ್ಸ್ನ A1, A2, A3 ಏನು ಬರೆದಿದ್ದೀರಾ, B1, B2, B3, C1, C2, C3. ವಿ ಕಾಲ್ ದಟ್ ಆ್ಯಸ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್. ಅನ್ನೋನ್ಸ್, ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ನಾವು ಏನು ಕಂಡುಹಿಡಿಬೇಕು ವೇರಿಯೇಬಲ್ಸು, ಅದನ್ನು ನಾವು ಅನ್ನೋನ್ ಮ್ಯಾಟ್ರಿಕ್ಸ್ ಅಂತೀವಿ. ದಟ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್. ಮತ್ತು D1, D2, D3 ಏನಿದೆಯಲ್ಲ, ಇದು ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಎ, ಎಕ್ಸ್, ಬಿ ಆಯಿತು. ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಎ ರೋ ಇಂಟು ಕಾಲಮ್, ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೊಂದು ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು D1, D2, D3. ಸೊ ಈ ಕಂಪ್ಲೀಟ್ ಈಕ್ವೇಷನನ್ನು ನಾವು ಇಲ್ಲಿ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಇದು ಮ್ಯಾಟ್ರಿಕ್ಸ್ ಫಾರ್ಮ್. ಬೋತ್ ಆರ್ ಸೇಮ್. ಇದು ಕೂಡ ಇದು ಎರಡು ಸೇಮ್. ಇದು ಈಕ್ವೇಷನ್ಸು, ಇದು ಮ್ಯಾಟ್ರಿಕ್ಸ್ ಫಾರ್ಮ್. ಸೊ ನಮಗೆ ಈಗ ಎಕ್ಸ್ ವ್ಯಾಲ್ಯೂ ಬೇಕು. ಈ ಅನ್ನೋನ್ ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ, ದಟ್ ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕು ಅಂತಂದರೆ ಏನು ಮಾಡಬೇಕು, ಎ ಇನ್ವರ್ಸಿಂದ ಆಪ್ರೇಟ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಇನ್ವರ್ಸ್. ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ, ನೀವು ಎ ಇನ್ವರ್ಸನ್ನು ಕೊಟ್ಟಿರುವಂತಹ ಒಂದು 3x3 ಮ್ಯಾಟ್ರಿಕ್ಸ್ಗೆ ಎ ಇನ್ವರ್ಸ್ ಕಂಡುಹಿಡಿದ್ರೆ ಅಲ್ಲಿಗೆ ನಿಮಗೆ 90% ಜಾಬ್ ಈಸ್ ಫಿನಿಶ್ಡ್. ಓಕೆ ಫೈನ್. ಎ ಇನ್ವರ್ಸ್ ಕಂಡುಹಿಡಿಯೋದು ಹೇಗೆ? 3 ಸ್ಟೆಪ್ಸಲ್ಲಿ ಕಂಡುಹಿಡಿತೀವಿ. ಏನು 3 ಸ್ಟೆಪ್ಸ್? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ಎ ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಫಸ್ಟ್ ಥಿಂಗ್, ಇಟ್ ಈಸ್ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿದಿರಾ, ನಾಟ್ ಈಕ್ವಲ್ ಟು 0. ಸೆಕೆಂಡ್ ಸ್ಟೆಪ್ಪು ಎ ಇನ್ವರ್ಸ್. ಹೌ ಡು ಯು ಫೈಂಡ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಆ ಎ ಇನ್ವರ್ಸ್ ಕಂಡುಹಿಡಿಯೋದನ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿ ಯು ಗೆಟ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ, 3 ನಂಬರ್ಸ್ ಬರುತ್ತೆ. ಆ 3 ನಂಬರ್ಸ್, ಒಂದು ಎಕ್ಸ್ ವ್ಯಾಲ್ಯೂ ಇರುತ್ತೆ, ಒಂದು ವೈ ವ್ಯಾಲ್ಯೂ ಇರುತ್ತೆ, ಒಂದು ಝೆಡ್ ವ್ಯಾಲ್ಯೂ, ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಎ ಇನ್ವರ್ಸ್ ಕಂಡುಹಿಡಿಯೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ? ಫಸ್ಟ್ ಥಿಂಗ್, ನೀವು ಮ್ಯಾಟ್ರಿಕ್ಸ್ ಫಾರ್ಮನ್ನು ಬರೆಯೋದಕ್ಕೆ 1 ಮಾರ್ಕು, ಡಿಟರ್ಮಿನೆಂಟ್ ಕಂಡುಹಿಡಿಯೋದಕ್ಕೆ 1 ಮಾರ್ಕು, ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ 2 ಮಾರ್ಕ್ಸು,
ಮತ್ತು ಎಕ್ಸ್ ಈ ಕಾಲಮ್ ಮ್ಯಾಟ್ರಿಕ್ಸ್ ಮಾಡಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕಂಡಿದ್ದಕ್ಕೆ 1 ಮಾರ್ಕ್ಸ್. ಟೋಟಲ್ 5 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು. 1 ಮಾರ್ಕ್ಸ್ ಫಾರ್ ಮ್ಯಾಟ್ರಿಕ್ಸ್ ಫಾರ್ಮ್, 1 ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ, 2 ಮಾರ್ಕ್ಸ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಕಂಡಿದ್ದಕ್ಕೆ 2 ಮಾರ್ಕ್ಸು. ವೆರಿ ಇಂಪಾರ್ಟೆಂಟ್. ಅದಲ್ಲೇ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು. ಯಾಕೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಸೊ ಲಾಸ್ಟ್ 1 ಮಾರ್ಕ್ಸ್ ಇಸ್ ಫಾರ್ ಫೈಂಡಿಂಗ್ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಆ್ಯಂಡ್ ದ ಝೆಡ್ ವ್ಯಾಲ್ಯೂ. ಫೈನ್. ನಿಮ್ಗೆ ಇದು 5 ಮಾರ್ಕ್ಸು ಫಿಕ್ಸ್ಡ್ ಕ್ವೆಶನ್. ದೇರ್ ಆರ್ 9 ಕ್ವೆಶನ್ಸ್ ವಿಚ್ ಆರ್ ಫಿಕ್ಸ್ಡ್. ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟಾಗಿ ನೀವು ಈ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೋದು. ಬಹಳ ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕೆ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಇಲ್ಲಿ 9 ಎಂಟ್ರೀಸ್ ಇರುತ್ತೆ. ಈ 9 ಎಂಟ್ರೀಸ್ ಸಾಲ್ವ್ ಮಾಡುವಾಗ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದ್ರಲ್ಲಿ ಒಂದು ಸಣ್ಣ ಮಿಸ್ಟೇಕ್ಸ್ನ ಮಾಡಿದ್ರು ಕೂಡ ನಿಮಗೆ ರಾಂಗ್ ಎಂಟ್ರೀಸ್ ಬರುತ್ತೆ. ರಾಂಗ್ ಎಕ್ಸ್ ವ್ಯಾಲ್ಯೂ, ರಾಂಗ್ ವೈ ವ್ಯಾಲ್ಯೂ ಮತ್ತು ರಾಂಗ್ ಝೆಡ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. 9 ಕ್ವೆಶನ್ಸನ್ನು ನಿಮ್ಗೆ ಇರೋಂಥ 9 ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ. ಈಗ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಫಸ್ಟ್ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಕ್ವೆಶನ್ ಇಸ್ x minus y plus z is equal to 4, 2x plus y minus 3z is equal to 0, x plus y plus z is equal to 2. ಇದು ಸಿಸ್ಟಮ್ ಆಫ್ ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೇಳ್ತಾರೆ. ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೇಳಿದಾಗ ಫಸ್ಟು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಸೊಲ್ಯೂಷನ್ a ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಬಿ. ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. Matrix A is equal to coefficient matrix 1, minus 1, 1, 2, 1, minus 3, 1, 1, 1. Unknown matrix X, y, z. ಮತ್ತು ಮ್ಯಾಟ್ರಿಕ್ಸ್ ಬಿ. ಮ್ಯಾಟ್ರಿಕ್ಸ್ ಮೀನ್ಸ್ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್, ಕಾನ್ಸ್ಟೆಂಟ್ 4, 0, 2. ಫೈನ್. ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಏನು? ಸ್ಟೆಪ್ 1, ಐ ವಿಲ್ ಫೈಂಡ್ ಔಟ್ ದ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಒಂದು ಕಂಡುಹಿಡ್ಬಿಡ್ತೀನಿ. ಸೊ ಇದಕ್ಕೆ 1 ಮಾರ್ಕು. ನೀವು ಮ್ಯಾಟ್ರಿಕ್ಸ್ ಬರ್ದಿರೋದಕ್ಕೆ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ 1 ಮಾರ್ಕ್ಸ್. 1, minus 1, 1, 2, 1, minus 3, 1, 1, 1. ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ಬೇಕು. ಎವ್ಯಾಲ್ಯೂಟ್ ಮಾಡೋದು ಗೊತ್ತಿದೆ. 1 ಇಂಟು 1 1 ಝ 1, ಮೈನಸ್ 3 ಪ್ಲಸ್ 3, ದಟ್ ಈಸ್ ನಥಿಂಗ್ ಬಟ್ 4 ಬರುತ್ತೆ ಇಲ್ಲಿ. ನೆಕ್ಸ್ಟು ಮೈನಸ್ ಇಲ್ಲಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 1 ಇರೋದ್ರಿಂದ ನಥಿಂಗ್ ಟು ವರಿ ಟು ರೈಟ್. ಇಲ್ಲ 2 1 ಝ 2. ಆ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ ಎವ್ಯಾಲ್ಯೂಟ್ ಮಾಡೋದು ನಿಮ್ಗೆ ಗೊತ್ತಿದೆ. 2 1 ಝ 2 ಪ್ಲಸ್ 3, ದಟ್ ಈಸ್ ನಥಿಂಗ್ ಬಟ್ 5 ಬಂತು. ಲಾಸ್ಟ್ 1 ಉಳಿದಿದೆ. 2 1 ಝ 2 ಮೈನಸ್ 1, ದಟ್ ಈಸ್ ನಥಿಂಗ್ ಬಟ್ 1. ಸೊ 4 ಪ್ಲಸ್ 5 ಪ್ಲಸ್ 1, ದಟ್ ಈಸ್ ನಥಿಂಗ್ ಬಟ್ 10. ಸೊ ಯುವರ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 10. ಡಿಟರ್ಮಿನೆಂಟ್ ಆಫ್ ಎ ಬಂತು. ಫಸ್ಟ್ ಸ್ಟೆಪ್ ಇದು. ಸೊ ನಿಮಗೆ 1 ಮಾರ್ಕ್ಸು ಮ್ಯಾಟ್ರಿಕ್ಸ್ ಫಾರ್ಮ್ ಬರೆಯೋದಕ್ಕೆ, ಇನ್ನೊಂದು ಮಾರ್ಕ್ಸು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ. ನಾವು ನೆಕ್ಸ್ಟ್ ಈಗ ಏನು ಮಾಡಬೇಕು? ನಾವು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು. ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ವೆರಿ ಇಂಪಾರ್ಟೆಂಟ್ ಇಸ್ ಅಡ್ಜಾಯಿಂಟ್ ಆಫ್ ಎ. ಒಂದು ದೊಡ್ಡ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳೋದು. ಏನು ಆನ್ಸರ್ ಬರುತ್ತೋ ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳೋದು. ಈಸಿ ಪ್ರೊಸೀಜರ್ ಹೇಳ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪ್ಲಸ್ ಮೈನಸ್ ಪ್ಲಸ್ ಹಾಕೊಳ್ಳಿ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ ಡಿಟರ್ಮಿನೆಂಟ್, ಇಲ್ಲೂ ಕೂಡ ಡಿಟರ್ಮಿನೆಂಟ್, ಇಲ್ಲಿ ಪ್ಲಸ್ ಹಾಕ್ತೀನಿ. ಇಲ್ಲಿ ಇಲ್ಲೂ ಕೂಡ ಡಿಟರ್ಮಿನೆಂಟ್, ಡಿಟರ್ಮಿನೆಂಟ್. ಇಲ್ಲಿ 2 × 2 ಡಿಟರ್ಮಿನೆಂಟ್ಸ್ ಬರಬೇಕು. ಡಿಟರ್ಮಿನೆಂಟ್
ಡಿಟರ್ಮಿನೆಂಟ್ ಇದನ್ನೆಲ್ಲ ವ್ಯಾಲ್ಯೂಟ್ ಮಾಡಿದ್ರೆ 9 ನಂಬರ್ಸ್ ಬರುತ್ತೆ. 9 ನಂಬರ್ಸ್ನ ಟ್ರಾನ್ಸ್ಪೋಸ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಮುಗೀತು ಅಲ್ಲಿಗೆ. ಫೈನ್. ಸೊ ಈಗ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದು ಹೇಗೆ? ಇದನ್ನು ನೀವು ಸೂಕ್ಷ್ಮವಾಗಿ 2 ಮಾರ್ಕ್ಸ್ ಇರುತ್ತೆ. ಅಡ್ಜಾಯಿಂಟ್ ಆಫ್ ಕಂಡುಹಿಡಿಯೋದು ಹೇಗೆ? ಈ ಥರ ಎವ್ಯಾಲ್ಯೂಯೇಟ್ ಮಾಡಿ ಕಂಡುಹಿಡಿಯೋದನ್ನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೆಂಗೆ ಕಂಡುಹಿಡಿತೀರಾ? ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ ಬರ್ಕೊಳ್ಳೋದು ಗೊತ್ತಿದೆ ನಿಮಗೆ. ಎಲ್ಲದಕ್ಕೂ ಎರಡೆರಡು ಲೈನನ್ನು ಡಿಟರ್ಮಿನೆಂಟ್ಸ್ ಫಾರ್ಮ್ಯಾಟಲ್ಲಿ ಬರೀಬೇಕು. ಇದನ್ನು ಎಕ್ಸ್ಪ್ಲೈನ್ ಮಾಡೋದನ್ನು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಇದು ಮ್ಯಾಟ್ರಿಕ್ಸ್ ಬರ್ಕೊಳ್ತೀನಿ. ಫಸ್ಟ್ ಮೂರು ಎಲಿಮೆಂಟ್ಸ್ನ ಬರ್ಕೊಳ್ತಾ ಹೋಗೋಣ. ಈ ಮ್ಯಾಟ್ರಿಕ್ಸ್ ಏನಪ್ಪ? ಇದೊಂದಕ್ಕೆ ಮಾತ್ರ ನಾನು ಈ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸೂಕ್ಷ್ಮವಾಗಿ. ಫೈನ್. ಇಲ್ಲಿ ನಾವು ಎಂಟ್ರೀಸ್ ಹಾಕಬೇಕು. 3 ಎಂಟ್ರಿ ಬರಬೇಕು. ಸೊ ಈ ನಂಬರ್ 1 ಇದೆಯಲ್ಲ, ಈ ನಂಬರ್ 1 ನಾವು ಮೈನರ್ ಕಂಡುಹಿಡಿಬೇಕು. ಮೈನರ್ ಕಂಡುಹಿಡಿಬೇಕು ಅಂದರೆ ಆ ಒಂದು ರೋ, ಎಲ್ಲರೂ ಕಾಣಿಸ್ತಿದೆ, ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ. ಡಿಲೀಟಿಂಗ್ ದ ರೋ ಆ್ಯಂಡ್ ಕಾಲಮ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಎಲಿಮೆಂಟ್ 1. ಸೊ ಏನು ಉಳಿತು? 1 -3 1 1. ನೋಡಿ ಎಲ್ರಿಗೂ ಗೊತ್ತಾಯ್ತಾ ಅಂತ? ಸೊ ನೆಕ್ಸ್ಟ್ 1 -3 1 1 ಈ ಥರ 9 ಟೈಮ್ಸ್ ಮಾಡಬೇಕು. ಎಲ್ಲ ಎಲಿಮೆಂಟ್ಗೂ ಕೂಡ ಮೈನರ್ಸ್ನ ನಾವು ಕಂಡುಹಿಡಿಬೇಕು. ನೆಕ್ಸ್ಟು -1ಗೆ ಹೋಗೋಣ. -1 ಆ ಒಂದು ರೋ, -1 ಇರುವಂತಹ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಬಂತು ನಿಮಗೆ? 2 -3 1 1. ನೋಡಿ 2 -3 1 1 ಬಂತು. ನೆಕ್ಸ್ಟ್ ಈ 1ಗೆ ಹೋಗೋಣ. ಇಲ್ಲಿ 1ಗೆ ಹೋದಾಗ ಆ ಒಂದು ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ? 2 1 2 × 2 ಮ್ಯಾಟ್ರಿಕ್ಸ್ ಇವೆಲ್ಲ 2 × 2 ಡಿಟರ್ಮಿನೆಂಟ್ಸ್ ಅವೆಲ್ಲ ನೋಡಿ. ಸೊ ಫಸ್ಟ್ 3 ಎಲಿಮೆಂಟ್ಸ್ಗೆ ನಾವು ಮೈನರ್ಸ್ನ ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ 3 ಎಲಿಮೆಂಟ್ಸ್ಗೆ ನಾವು ಮೈನರ್ಸ್ನ ಕಂಡುಹಿಡಿಬೇಕು. ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ದ್ಯಾಟ್. ನೋಡ್ಕೊಳ್ಳಿ. ನೆಕ್ಸ್ಟ್ 3 ಎಲಿಮೆಂಟ್ಸ್ಗೆ ಈಗ 2 ಇದೆಯಲ್ವಾ? 2 ಅಂದರೆ ರೋ, ನೆಕ್ಸ್ಟು ಕಾಲಮ್. ಏನಾಯಿತು? -1 1 1 1. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ಆ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಬೇಕು. ಈಗ ನೆಕ್ಸ್ಟು 1, ಈ 1ದು ಆ ಪರ್ಟಿಕ್ಯುಲರ್ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಬಂತು? 1 1 1 1. ಸೊ 1 1 1 1. ನೆಕ್ಸ್ಟ್ -3ಗೆ ಹೋಗೋಣ. -3 ಈಗ -3ಗೆ ಹೋಗೋಣ. ಆ ಒಂದು ರೋ ಡಿಲೀಟ್ ಆಗಿದೆ ಆಲ್ರೆಡಿ, ಕಾಲಮ್ನು -3 ಇರೋ ಕಾಲಮ್ನ. ಸೊ ಏನು ಉಳಿಯುತ್ತೆ? 1 -1 1 1. ನೋಡಿ ಎಲ್ರಿಗೂ ಗೊತ್ತಾಯ್ತಾ ಅಂತ? ಫೈನ್. ನಿಮಗೆ ಈಗ 6 ಎಲಿಮೆಂಟ್ಸ್ ಬಂತು. ಇನ್ನು ನೆಕ್ಸ್ಟ್ 3 ಎಲಿಮೆಂಟ್ಸ್. ಈಗ ಈ 1 ಇದೆ, ಈ 1. ಸೊ ಆ ಒಂದು ಪರ್ಟಿಕ್ಯುಲರ್ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಬಂತು? -1 1 1 -3. ಸೊ ಡಿಟರ್ಮಿನೆಂಟ್ಸ್ ಬಂತು. ನಾವು ನೆಕ್ಸ್ಟು ನಾನು ಎಲ್ಲ ಪ್ರಾಬ್ಲಮ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡಲ್ಲ, ಇದೊಂದು ಪ್ರಾಬ್ಲಮ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಈ 1ಗೆ ಹೋಗೋಣ. ಆ 1ಅನ್ನು ಆ ಪರ್ಟಿಕ್ಯುಲರ್ ರೋ ಡಿಲೀಟ್, ಮೈನಸ್ ಕಂಡುಹಿಡಿಬೇಕು, ಕಾಲಮ್ನ ಡಿಲೀಟ್ ಮಾಡೋಣ. ಸೊ ಏನು ಉಳ್ಕೊಳ್ತು? 1
1 2 -3 ಡಿಟರ್ಮಿನೆಂಟ್ ಬಂತಲ್ಲ. ನಾವು ಲಾಸ್ಟ್ ಎಲಿಮೆಂಟು ಇಟ್ ಇಸ್ ಈಸಿ, ಲಾಸ್ಟ್ ಎಲಿಮೆಂಟಿಗೂ ಮೈನರ್ನ ಕಂಡುಹಿಡಿಬೇಕು ಈ ಒನ್ಗೆ. ಸೊ ಆ ಕಾಲಮ್ನ ಮತ್ತು ರೋನ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ? 1 -1 2 1. ಸೊ ಈ ರೀತಿ 9 ಎಲಿಮೆಂಟ್ಸ್ನ ಬರ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. 9 ಎಲಿಮೆಂಟ್ಸ್ನ ಬರೆದಾದ್ಮೇಲೆ ನಾವು ಇಟ್ ಈಸ್ ಈಸಿ ಟು ಎವ್ಯಾಲ್ಯೂಟ್. ಈ ರೀತಿ 9 ಅಜಾಯಿಂಟ್ ಆಫ್ ಎ ಬರೆದಿದ್ದ ಅಜಾಯಿಂಟ್ ಆಫ್ ಎ ಏನು ಮ್ಯಾಟ್ರಿಕ್ಸ್ ಬರುತ್ತೋ ಅದರದ್ದು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಇದು? ಟ್ರಾನ್ಸ್ಪೋಸು. ಈಗ ಎವ್ಯಾಲ್ಯೂಟ್ ಮಾಡೋದು 2 × 2 ಮ್ಯಾಟ್ರಿಕ್ಸ್ನ ಎವ್ಯಾಲ್ಯೂಟ್ ಮಾಡೋದು ಗೊತ್ತಿದೆ. 1 × 1 1 -3 -1 +3 ಆಗುತ್ತೆ. ಸೊ +4 ಬಂತು. 2 1s are 2 +3 5, ಆಚೆ ಕಡೆ ಮೈನಸ್ ಇರೋದ್ರಿಂದ -5. 2 1s are 2 -1, ಸೊ 1. ನೆಕ್ಸ್ಟು -1 × 1 -1 -2, ಆಚೆ ಕಡೆ ಮೈನಸ್ ಇರೋದ್ರಿಂದ +2 ಆಯಿತು. ಇದೇನು ಬರುತ್ತೋ ಆನ್ಸರ್ ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಇದು ಮಧ್ಯ 0 ಬರುತ್ತೆ. 1 × 1 1 -1 0 ಆಯಿತು. 1 × 1 +1 ಮೈನಸ್ ಆಚೆ ಇರೋದ್ರಿಂದ -2. ಇವು ಎವ್ಯಾಲ್ಯೂಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ -3 -1 ದಟ್ ಈಸ್ ಸಮಥಿಂಗ್ ಬಟ್ 2 ಬಂತು. ನೆಕ್ಸ್ಟು -3 -2 -5 ಬರುತ್ತೆ. -5 ಆಚೆ ಮೈನಸ್ ಇರೋದ್ರಿಂದ +5 ಆಯಿತು. 1 1s are 1 +2 ದಟ್ ಈಸ್ ಸಮಥಿಂಗ್ ಬಟ್ 3. ನೋಡಿ ಅಜಾಯಿಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ ನಾನು ಈಗ ಟ್ರಾನ್ಸ್ಪೋಸ್ ತೊಗೊಳ್ಬೇಕಿದು ಈ ಮ್ಯಾಟ್ರಿಕ್ಸ್ನ. ನೋಡಿ ಈಸಿ ಮೆಥಡ್ ಇದು. ಫಸ್ಟು ಎ ಮ್ಯಾಟ್ರಿಕ್ಸು ಎಕ್ಸ್ ಮ್ಯಾಟ್ರಿಕ್ಸು ಬಿ 1 ಮಾರ್ಕ್. ಸ್ಟೆಪ್ 1 ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 10 ಬಂದಿದೆ. ಸ್ಟೆಪ್ 2 ಇದು ಸ್ಟೆಪ್ 2 ಅಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು. ದಟ್ ಈಸ್ ಎ ಇನ್ವರ್ಸ್ ಬೇಕು ಅಂತಂದರೆ ಇದು ಎವ್ಯಾಲ್ಯೂಯೇಟ್ ಮಾಡೋದು ಪ್ರೋಸೆಸ್ ತಿಳ್ಕೊಳ್ಳಿ. ಪ್ಲಸ್ಸು ಮೈನಸ್ಸು ಪ್ಲಸ್ ಮಾಡ್ಕೊಳ್ತೀರಾ, ಮೈನಸ್ಸು ಪ್ಲಸ್ಸು ಮೈನಸ್ ಮಾಡ್ಕೊಳ್ತೀರಾ, ಪ್ಲಸ್ಸು ಮೈನಸ್ಸು ಪ್ಲಸ್ ಬರ್ಕೊಳ್ತೀರಾ. ಅದೇನು ಆನ್ಸರ್ ಬರುತ್ತೋ ಅದ್ರ ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ನಾವು ಈ ಮ್ಯಾಟ್ರಿಕ್ಸ್ನ ನಾನು ಟ್ರಾನ್ಸ್ಪೋಸ್ ಬರೀಬೇಕು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ, ನೋಡ್ಕೊಳ್ಳಿ. ದ ಅಜಾಯಿಂಟ್ ಆಫ್ ಎ, ಐ ಗಾಟ್ ಇಟ್. ಅಜಾಯಿಂಟ್ ಆಫ್ ಎ ಏನು ಬಂದಿರುತ್ತೋ ಪ್ರೀವಿಯಸ್ಸು ನೋಡ್ಕೊಳ್ಳಿ. 4 - 5 1 4 - 5 1 ರೋ ಇರೋದೆಲ್ಲ ಕಾಲಮ್ ಥರ ಬರ್ಕೊಳ್ತೀನಿ. 2 0 -2 2 0 -2. ನೆಕ್ಸ್ಟು 2 0 -2 ಅದಾದಮೇಲೆ 2 5 3 2 5 3. ನನಗಿದು ಅಜಾಯಿಂಟ್ ಆಫ್ ಎ ಬಂತು. ನಾವು ವಾಟ್ ಈಸ್ ನೆಕ್ಸ್ಟ್? ಸ್ಟೆಪ್ 3. Step 3 is equal to x is equal to A inverse into B. But how do you find A inverse? A inverse is equal to adjoint of A matrix divided by determinant of A. ಇದು ಗೊತ್ತಲ್ವಾ? ಸೊ 4 2 2 -5 0 5 1 -2 3. ಇದು ಅಜಾಯಿಂಟ್ ಆಫ್ ಎ, ಕರೆಕ್ಟಾ? ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬಂದ್ಬಿಟ್ಟು 10 ಇದೆ. ಇನ್ನದು XYZ ವ್ಯಾಲ್ಯೂ. ಬಿ ಮ್ಯಾಟ್ರಿಕ್ಸ್ 4 0 2 ಇದೆ. ನೋಡಿ 4 0 2 ಇದೆ. 4 0 2 4 0 2. ನಾವು ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ. ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರಬೇಕು. 1/10. 4 4s are 16 0 2 2s are 4. 16 plus 0 plus 4 minus 20 plus 0 plus 10 4 plus 0 plus 6. So that will be x is equal to matrix 1/10 ಆಚೆ ಇದೆ. ಮ್ಯಾಟ್ರಿಕ್ಸ್ ಏನು ಬೇಕು? 16 + 4 ದಟ್ ಈಸ್ ಸಮಥಿಂಗ್ ಬಟ್ 20 -10 -10 ಆಗುತ್ತೆ. 6 10 ಆಯಿತು.
ಸೊ ಈ ಎಲಿಮೆಂಟ್ಸ್ನೆಲ್ಲ 10ಇಂದ ಡಿವೈಡ್ ಮಾಡಿದ್ರೆ ಏನಾಯಿತು 2 - 1 1. ಸೊ ಯುವರ್ ಎಕ್ಸ್ ಅಂದರೆ ಏನಿದು ಎಕ್ಸ್ ವೈ ಝೆಡ್. ಸೊ ಫೈನಲಿ ಕನ್ಕ್ಲೂಷನ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು -1, ಝೆಡ್ ಈಸ್ ಈಕ್ವಲ್ ಟು 1 ವ್ಯಾಲ್ಯೂಸ್ ಬಂದಿದೆ. ಇದು ವೆರಿಫಿಕೇಷನ್ ನಿಮ್ಗೇನು ಕೇಳಲ್ಲ, ಬಟ್ ವೆರಿಫೈ ಮಾಡ್ಕೊಂಡ್ರೆ ಬೆಟರ್. ಆಲ್ವೇಸ್ ವೆರಿಫೈ ಫಾರ್ ಯುವರ್ ಸೆಲ್ಫ್. ನೀವೇನು ಬರೀಬೇಕಾಗಿಲ್ಲ, ಅಲ್ಲಿ ರಫಲ್ಲಿ ಒಂದು ವೆರಿಫೈ. ಏನು ಮಾಡ್ತೀರಾ, ಒಂದು ಈಕ್ವೇಷನ್ ತೊಗೊಳ್ಳಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಥರ್ಡ್ ಈಕ್ವೇಷನ್ ತೊಗೊಳ್ತೀನಿ, ಈಸಿ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಥರ್ಡ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 2. ನೀವು ಯಾವ್ದು ತಗೊಂಡ್ರೂ ಆಗುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಏನು 2 - 1 + 1 ಈಸ್ ಈಕ್ವಲ್ ಟು ಏನು ಆನ್ಸರ್ ಬರುತ್ತೆ 2. ವೆರಿಫೈಡ್. ಸೊ ದಿಸ್ ಆನ್ಸರ್ ಈಸ್ ಕರೆಕ್ಟ್. ನೀವೇನು ಮಾಡಿದ್ದೀರಾ ಆನ್ಸರು ಅದು ಕರೆಕ್ಟು. ಇದು ವೆರಿಫಿಕೇಷನ್ ನಿಮಗೆ. ಇದಕ್ಕೆ ಇಷ್ಟಕ್ಕೆ ಬಂದರೆ 5 ಮಾರ್ಕ್ಸು. ಸೊ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದಕ್ಕೆ 2 ಮಾರ್ಕ್ಸು. ಫೈನಲ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಗೆ 1 ಮಾರ್ಕು. ಈ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಗೆಲ್ಲ ನಿಮ್ಗೇನು ಮಾರ್ಕ್ಸ್ ಇಲ್ಲ. ಲಾಸ್ಟ್ ಫೈನಲಿ ಎಕ್ಸ್ ವೈ ಝೆಡ್ ಕಂಡುಹಿಡಿದಕ್ಕೆ 1 ಮಾರ್ಕ್ಸು. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಮ್ಯಾಟ್ರಿಕ್ಸ್ ಹೇಗೆ ಬಂದಿದೆ ಅಂತ ಗೊತ್ತಾಯ್ತಲ್ವಾ? ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದು ಹೇಗೆ ಗೊತ್ತಾಯ್ತಲ್ವಾ? ಫಸ್ಟು ಎ ಎಕ್ಸ್ ಬಿ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡ್ಕೊಳ್ಳಿ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇಸ್ adjoint of A. Third step 3. Third step is x is equal to A inverse into B. Multiply ಮಾಡಿ, you get a column matrix. And whatever the column matrix you get, divide by the determinant value, you will get x value, y value and z value. Hope everyone have understood. ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾನು 20 ಮಿನಿಟ್ಸ್ ಒಂದು ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟೊಂದು ಟೈಮ್ ತಗೊಂಡೆ. ನೆಕ್ಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಇದನ್ನು 3 ವರ್ಷ ಕೇಳಿದರೆ ಎಕ್ಸ್ ಮೈನಸ್ ವೈ ಪ್ಲಸ್ 2z ಈಸ್ ಈಕ್ವಲ್ ಟು 7. ಸೊ ಫಸ್ಟ್ ಸ್ಟೆಪ್ ಸೊಲ್ಯೂಷನ್ ನಿಮಗೆಲ್ಲ ಗೊತ್ತಿದೆ. ಎ ಟೈಮ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ ಬರೆದ್ಬಿಡಿ. ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್ ಎ ಏನು 1 - 1 2 3 4 -5 2 -1 3. Your x value x y z unknown matrix. ಮ್ಯಾಟ್ರಿಕ್ಸ್ ಬಿ ಅದು ಕೂಡ ಕಾಲಮ್ ಮ್ಯಾಟ್ರಿಕ್ಸು ಏನಿದೆ 7 -5 12. ವಿದ್ಯಾರ್ಥಿಗಳೇ, ಒಂದು ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಎಂಟ್ರೀಸ್ ತೊಗೊಳ್ಳೋವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ರಾಂಗ್ ಎಂಟ್ರಿ ಆಯಿತು ಅಂತಂದರೂ ಯು ವಿಲ್ ಗೆಟ್ ಎ ರಾಂಗ್ ಆನ್ಸರ್. ಯಾಕೆಂದರೆ 9 ಎಂಟ್ರೀಸ್ ಇದೆ. ಅದಕ್ಕೋಸ್ಕರ ಬಹಳ ಜನ ಸ್ಟೂಡೆಂಟ್ಸು ಈ ಕ್ವೆಶನ್ ಅವಾಯ್ಡ್ ಮಾಡ್ತಾರೆ, ಬೇರೆ ಕ್ವೆಶನ್ ಟ್ರೈ ಮಾಡ್ತಾರೆ. ಬಟ್ ಏನಿಲ್ಲ, ಪ್ರಾಕ್ಟೀಸ್ ಇದ್ದರೆ ಖಂಡಿತ ಮಾಡ್ಬೋದು ನೀವು. ಲೇಟೆಸ್ಟ್ ನೋಡೋಣ. 2-3 ಮಿನಿಟ್ಸ್ 5 ಮಿನಿಟ್ಸ್ ಒಳಗಡೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಸ್ಟೆಪ್, ಡಿಟರ್ಮಿನೆಂಟ್ ಆಫ್ ಎ 1 -1 2 3 4 -5 2 -1 3. ಸೊ ಎವ್ಯಾಲ್ಯೂಯೇಟ್ ಮಾಡೋಣ. ನಿಮ್ಗೆ ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ. 1 4 3 is 12 12 -5. ಇದು ಪ್ಲಸ್ ಮೈನಸ್ಸು ಪ್ಲಸ್ ಅಂತ ಹಾಕೊಂಡ್ಬಿಡ್ತೀರಾ. 3 3 is 9 9 + 7 9 + 7 ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗುತ್ತೆ. 9 + 7 ಏನಾಗುತ್ತೆ 19. ಡೈರೆಕ್ಟಾಗಿ ಬರೀತೀನಿ. ಪ್ಲಸ್ 2 ಇಂಟು -3 -4 2 is 8 -3 -8 -11. ಸೊ ಫೈನಲಿ 12 - 5 ಎಷ್ಟಾಯಿತು 7 -22 + 19. 19ಕ್ಕೆ 7 ಸೇರಿಸಿದ್ರೆ 26 26ರಲ್ಲಿ 22 ಹೋದರೆ 26ರಲ್ಲಿ 22 ಹೋದರೆ ಎಷ್ಟಾಗುತ್ತೆ 4 ಉಳಿಯುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ 4. ಆಮೇಲೆ ಈ 4 ಕಂಡುಹಿಡಿಯೋದಿದೆಯಲ್ಲ, ಡಿಟರ್ಮಿನೆಂಟ್ ಆಫ್ ಮತ್ತೆ ವೆರಿಫೈ ಮಾಡಿಬಿಟ್ರೆ ಒಳ್ಳೆಯದು. ಯಾಕೆಂದರೆ ಒಂದು ಸಣ್ಣ ಮಿಸ್ಟೇಕ್, ನೀವು ಡಿಟರ್ಮಿನೆಂಟ್ ವ್ಯಾಲ್ಯೂ ತಪ್ಪು ಮಾಡಿದ್ರೂ ಕೂಡ ನಿಮಗೆ 2 ಮಾರ್ಕ್ಸ್ ಲಾಸ್ ಆಗುತ್ತೆ. ಸೊ 4 ವ್ಯಾಲ್ಯೂ ಬಂತಿದ್ದು 4.
ಡಿಟರ್ಮಿನೆಂಟ್ ಆಫ್ ಎ ಈಸ್ 4. ಸೊ ಫೈನ್. ಈಗ ನಾನು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು. ಅಡ್ಜಾಯಿಂಟ್ ಆಫ್ ಎನ ಟ್ರಾನ್ಸ್ಪೋಸ್ ಏನು ಮಾಡ್ಬೇಕು ಹೇಳಿ ಫಸ್ಟು? ಹೇಗೆ ಮಾಡ್ತೀರಾ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಹೀಗೆ ಬರ್ಕೊಂಡ್ಬಿಡಿ. ಇದನ್ನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಭಾಳಷ್ಟು ಮಾಡಿರ್ತಾರೆ ಅವರು. ಅದರೊಳಗಡೆ ಡಿಟರ್ಮಿನೆಂಟ್ ವ್ಯಾಲ್ಯೂ, ಡಿಟರ್ಮಿನೆಂಟ್ ಈ ರೀತಿ ಹಾಕೊಂಡ್ಬಿಟ್ರೆ ಈ ರೀತಿ 9. ಈಗ ಎಲಿಮೆಂಟ್ ಬರ್ಕೊಳ್ಳೋಣ ಫಟ್ 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 ಅಂತ. 4 -5 -1 3. ಈ 1ಗೆ ನೀವು 1ಗಂತ ತಗೊಂಡಾಗ 4 -5 -1 3 ಆಯಿತು. ನೆಕ್ಸ್ಟು -1ಗೆ ತಗೊಂಡಾಗ 3 -5 2 3. ನೆಕ್ಸ್ಟು ಈ 2 ತಗೊಂಡಾಗ 3 4 2 -1. ನೆಕ್ಸ್ಟು 3ಗೆ 3 -1 2 -1 3. ನೆಕ್ಸ್ಟು 4 ತಗೊಂಡಾಗ 1 2 2 3. ನೆಕ್ಸ್ಟು -5ಗೆ ತಗೊಂಡಾಗ ಏನು ಬರಿತೀರಾ? 1 -1 2 -1. ನೆಕ್ಸ್ಟು ಈ 2ಗೆ ತಗೊಂಡಾಗ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ್ರೆ -1 2 4 -5. ಪ್ರಾಕ್ಟೀಸ್ ಬೇಕು ಇದಕ್ಕೆಲ್ಲ. ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಮುಗೀತು ನಿಮ್ಮ ಕೆಲಸ. ಆರಾಮ್ ಈಸಿಯಾಗಿರುತ್ತೆ. 1 2 3 -5. ನೆಕ್ಸ್ಟು 3ಗೆ 1 -1 3 3 4 3 4. ಟ್ರೈ ಟು ಎವ್ಯಾಲ್ಯೂಯೇಟ್ ದಿಸ್ ಅಡ್ಜಾಯಿಂಟ್ ಆಫ್ ಎ. ಎವ್ಯಾಲ್ಯೂಯೇಟ್ ಮಾಡ್ತಾ ನಂಬರ್ ಬರೀತಾ ಇದ್ದೀನಿ. ಏನು ಮ್ಯಾಟ್ರಿಕ್ಸ್ ಬರುತ್ತೋ ಅದಕ್ಕೆ ನಾನು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಟ್ರಾನ್ಸ್ಪೋಸ್ 4 3 is 12. 12 plus 5. 12 minus 5. 12 minus 5 ಏನಾಯಿತು? 7. 9 plus 7. 9 plus 3 3 is 9. 5 2 is 10. 9 plus 10 19 ಆಗುತ್ತೆ. -19 ಬರುತ್ತೆ. 3 -3 -8. -3 -8 -11 -3 + 2. -3 + 2 ನಿಮಗೆ ಕೊನೆಗೆ ಉಳ್ಕೊಳ್ಳೋದು -3 + 2 -1 +1 ಆಯಿತು. 3 -4 -1 ಆಯಿತು. -1 + 2 -1 + 2 1 ಆಗುತ್ತೆ. ಸೊ ಆಚೆ ಕಡೆ ಮೈನಸ್ ಇರುತ್ತೆ, -1 ಆಗುತ್ತೆ. ಸೊ ಇವೆಲ್ಲ ಸೂಕ್ಷ್ಮವಾಗಿರಬೇಕು. ಒಂದು ಮಿಸ್ಟೇಕ್ ಆಯಿತು ಅಂದರೆ ರಾಂಗ್ ಆಗುತ್ತೆ. ಸೊ -1 × 5 5 4 2 is 8. 5 - 8 -3. ನೆಕ್ಸ್ಟು -5 -5 -6 -11 ಆಚೆ ಕಡೆ ಮೈನಸ್ ಇರೋದ್ರಿಂದ +11 ಆಯಿತು. 4 1 4 +3 7 ಆಗುತ್ತೆ. ಸೊ ಎವ್ಯಾಲ್ಯೂಟ್ ಗೊತ್ತಾಯ್ತಲ್ವಾ? ಇದು ಅಡ್ಜಾಯಿಂಟ್ ಆಫ್ ಎ ಬರ್ಕೊಳ್ಳೋದು ಹೇಗೆ ಗೊತ್ತಾಯಿತು? ಅದನ್ನು ಎವ್ಯಾಲ್ಯೂಟ್ ಮಾಡಿದ್ದು ಗೊತ್ತಾಯ್ತಲ್ವಾ? ಈ ವಿಷಯದಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ನಾನು ಈಗ ಬಂದಿರೋ ಆನ್ಸರ್ನ ಟ್ರಾನ್ಸ್ಪೋಸ್ ತೊಗೊಳ್ಬೇಕು. 7 - 19 -11 ಅಲ್ವಾ? ಸೊ ಅದನ್ನು ಬರ್ಕೊಳ್ಳೋಣ. ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್, ವಾಟ್ ಎವರ್ ದ ಮ್ಯಾಟ್ರಿಕ್ಸ್ ಯು ಹ್ಯಾವ್ ಗಾಟ್ ಅದನ್ನು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಟ್ರಾನ್ಸ್ಪೋಸ್ ತಗೊಂಡಾಗ 7 -19 ರೋ ಇರೋದನ್ನ ಕಾಲಮ್ 11 -11 1 -1 -1 -3 11 1 adjoint of A ಬಂತು. Now what we need is A inverse. A inverse is equal to, you know that it is adjoint of A divided by determinant of A. So step 3 ಏನಾಗುತ್ತೆ? X is equal to A inverse into B.
What is A inverse? Adjoint of A. 7, 1, minus 3, minus 19, minus 1, 11, minus 11, minus 1, 1. ಕಾಲಮ್ ಬಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆ ಏನದು ನೋಡ್ಕೊಳ್ಳಿ. 7 minus 5 12. 7 minus 5 12. ಡಿಟರ್ಮಿನೆಂಟ್ ಆಫ್ ಎ ಬಂದ್ಬಿಟ್ಟು 4. ರೋ ಇಂಟು ಕಾಲಮ್ ಎವ್ಯಾಲ್ಯೂಯೇಟ್ ಮಾಡೋಣ. ರೋ ಇಂಟು ಕಾಲಮ್ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ 7 7s are 49, minus 5, minus 60, minus 36. ಒಂದು ಕಾಲಮ್ ಮ್ಯಾಟ್ರಿಕ್ಸ್. ರೋ ಇಂಟು ಮ್ಯಾಟ್ರಿಕ್ಸ್ 3 rows 3 ಮ್ಯಾಟ್ರಿಕ್ಸ್ ಇದೆ, 3 rows 1 ಮ್ಯಾಟ್ರಿಕ್ಸ್ ಇದೆ. ಸೊ 3 rows 1 ಕಾಲಮ್ ಬರಬೇಕು. minus 19 into 7 minus 133, minus into minus plus 5, 11 into 12 plus 132. Next, minus row, third row, first column, 7 minus 11 into 7 minus 77, minus 1 into minus 5 plus 5, 1 into 12 plus 12. ಇದನ್ನು ನೀವು ಎವ್ಯಾಲ್ಯೂಯೇಟ್ ಮಾಡಿದಾಗ x is equal to 1/4. ನಂಬರ್ಸು 49 minus 36 41 ಬರುತ್ತೆ. ಸೊ 49ಅಲ್ಲಿ 41 ಹೋದರೆ 8 ಉಳೀತು. ಸೊ 133 ಇದೆಯಲ್ಲ, 133ಅಲ್ಲಿ 132 ಹೋಯ್ತು ಅಂತಂದರೆ -1, 5ಅಲ್ಲಿ -1, ದಟ್ ಈಸ್ ನಥಿಂಗ್ ಬಟ್ 4. ಇದು 12ಕ್ಕೆ 5 ಸೇರಿಸಿದ್ರೆ 17, ಇಲ್ಲಿ 77 ಇದೆ. ಸೊ ಸಾರಿ, ಇದೊಂದು ಮಿಸ್ಟೇಕ್ ಆಗಿದೆ ಇಲ್ಲಿ. 11 - 7 ಇದು 7. ದಿಸ್ ನಂಬರ್ ಇಸ್ 7. ಬೇಕಾದರೆ ಹಿಂದೆ ಮ್ಯಾಟ್ರಿಕ್ಸನ್ನು ನೋಡ್ಕೊಳ್ಳಿ, 7 ಇದೆ. ಸೊ ಆಬ್ವಿಯಸ್ಲಿ ನಾನು ಅದನ್ನು 7 ತೊಗೊಳ್ತೀನಿ. ಸರಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋ ಸ್ವಲ್ಪ. ಸಾರಿ, ಓಕೆ, ಬಂತು. 12 7s are 84. ಇದು 84 plus 5 89 ಆಯಿತು. 89 minus 77, 89 ಅಲ್ಲಿ 77 ಹೋದರೆ 2 1, ಸೊ 12 ಬರುತ್ತೆ. 12 ಬಂತು. ಸೊ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಡಿವೈಡ್ ಮಾಡ್ತೀನಿ. 8 divided by 4 2, 4 divided by 4 1, 12 divided by 4, that is nothing but 3. So finally x, y and z. Your x value is 2, y value is 1, your z value is 3. So we got these values. ನೀವು ಮಾಡಿರೋದು ಕರೆಕ್ಟು ತಪ್ಪು, ವೆರಿಫೈ ಫಾರ್ ಯುವರ್ ಸೆಲ್ಫ್. ನಿಮ್ಗೆ ಅದು ವೆರಿಫೈ ನಿಮಗೆ ಮಾಡೋದು, ನಿಮ್ಮ ರಫ್ಗೆ ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಮುಗೀತು, ಕೆಲಸ ಮುಗೀತು. ನಾವು ಒಂದು ಈಕ್ವೇಷನ್ನ ತೊಗೊಳ್ಬೇಕಾಗುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಟೇಕ್ ದಟ್ ಈಕ್ವೇಷನ್. 2x minus y plus 3z, ಅಥವಾ ಯಾವುದಾದ್ರು x minus y plus 2z is equal to 7. x minus y plus 2z ಏನು ಬರುತ್ತೆ ಚೆಕ್ ಮಾಡೋಣ. x ವ್ಯಾಲ್ಯೂ ಎಷ್ಟು? 2 minus 1 plus 2 3s are 6. 6 plus 2 8, 8 minus 1 7 ವೆರಿಫೈಡ್. 7 ಬರಬೇಕಾಯಿತು, ಬಂದಿದೆಯಲ್ಲ, ಮಾಡಿರೋದು ಕರೆಕ್ಟಾಗಿ. ನೋಡಿ, ಎಲ್ರಿಗೂ ಅರ್ಥ ಆಯ್ತಾ ಈ ಸ್ಟೆಪ್ಸು? ಫಸ್ಟು ಮ್ಯಾಟ್ರಿಕ್ಸ್ ಬರ್ಕೊಳ್ಬೇಕು, 1 marks. ಡಿಟರ್ಮಿನೆಂಟ್ ಕಂಡುಹಿಡಿಯೋದಕ್ಕೆ 1 mark. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ 2 marks. ಫೈನಲ್ ಎಕ್ಸ್ ವೈ ಝೆಡ್ ಕಂಡುಹಿಡಿಯೋದಕ್ಕೆ 1 marks. ಸೊ ಒಟ್ಟು 5 marks ಪ್ರಾಬ್ಲಮ್. 5 marks it is. This is how it is distributed. You should be very careful in finding the adjoint of A. ತುಂಬ ಇಂಪಾರ್ಟೆಂಟು adjoint of A ನ ಸೂಕ್ಷ್ಮವಾಗಿ, ಯಾಕೆಂದರೆ 9 ಎಂಟ್ರೀಸ್ ಇರುತ್ತೆ, ಮಿಸ್ಟೇಕ್ ಆಗೇ ಆಗುತ್ತೆ. ಪ್ರಾಕ್ಟೀಸ್ ಬೇಕು ಇದಕ್ಕೆ. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣವಾ? ಫೈನ್. ಇದು ಸೆಪ್ಟೆಂಬರ್ 2020ನಲ್ಲಿ ಕೇಳಿರುವಂಥದ್ದು. ಮಾರ್ಚ್ 2015, ಜೂನ್ 2015, ಮಾರ್ಚ್ 2019, ಮಾರ್ಚ್ 2020 ಮತ್ತು ಸೆಪ್ಟೆಂಬರ್ 2020. ಸೊ ಬಹಳ ವರ್ಷ ಕೇಳಿದ್ದಾರೆ ಈ ಕ್ವೆಶ್ಚನ್. ನಾವು ಸಾಲ್ವ್ ಮಾಡೋಣ. ಸೊಲ್ಯೂಷನ್.
ಮೊದಲನೇದಾಗಿ ಏನು ಬರೀತೀರ ನೀವು ಯಾವಾಗಲೂ ಬರ್ಕೊಳ್ಳೋದೇನು a times x is equal to b. ಈಗ ನಾನು ಒಂಚೂರು ಫಾಸ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೇ ಸ್ಲೈಡಲ್ಲಿ ಇಷ್ಟೇ ಸ್ಲೈಡಲ್ಲಿ ನಾವು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡೋಣ. ax is equal to b, a ವ್ಯಾಲ್ಯೂ ಮ್ಯಾಟ್ರಿಕ್ಸ್ a 2 3 3 x x y z. ನೆಕ್ಸ್ಟು ಬಿ ಮ್ಯಾಟ್ರಿಕ್ಸ್ ಬಿ. ನೀವು ಕಾಣಿಸಲ್ಲ, ಅರ್ಥ ಆಗ್ತಾ ಇಲ್ಲ, ಅದು ನಂಬರ್ ಬರೀತಾ ಇರೋದು ಕಾಣಿಸಲ್ಲ ಅಂದ್ಕೊಳ್ಬೇಡಿ. ನೀವು ಸಾಲ್ವ್ ಮಾಡಬೇಕು. ಯಾಕಂದರೆ ಕ್ವಶನ್ ಕೊಟ್ಟಿದ್ದೀನಿ, ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡ್ತಾ ಹೋಗ್ಬೇಕು ಅಷ್ಟೇ. 1 -2 1 3 -1 -2. ಸ್ಟೆಪ್ 1, ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ನನಗೆ ಆಲ್ರೆಡಿ ಗೊತ್ತಿದೆ. ಇದು ನಾನು ಎವ್ಯಾಲ್ಯೂಟ್ ಮಾಡೋದು ಫಾಸ್ಟಾಗಿ ಮಾಡ್ತೀನಿ. 2 times 4 - into -2 4 ಆಗುತ್ತೆ. 4 + 1 ದಟ್ ಈಸ್ ನಥಿಂಗ್ ಬಟ್ 5 -3 ಬರ್ಕೊಳ್ತೀನಿ. -2 -3 -5 +3 ಬರ್ಕೊಳ್ತೀನಿ. -1 + 6 -1 + 6 -1 + 6 ಏನಾಗುತ್ತೆ 5 ಆಗುತ್ತೆ. ಸೊ ಅಲ್ಲಿಗೇನಾಯಿತು 10 15 + 15. ಸೊ ಡಿಟರ್ಮಿನೆಂಟ್ ಆಫ್ ಎ ಎವ್ಯಾಲ್ಯೂಟ್ ಮಾಡೋದು ನಿಮ್ಗೆ ಗೊತ್ತಿರುತ್ತಲ್ಲ ಈಗ 40. ಸೂಕ್ಷ್ಮವಾಗಿ ನಿಧಾನಕ್ಕೆ ಮಾಡಬೇಕು. ಸ್ಟೆಪ್ 1. ವಾಟ್ ಈಸ್ ಸ್ಟೆಪ್ 2? ಸ್ಟೆಪ್ 2, adjoint of A. Adjoint of A. Transpose. Plus, minus, plus, minus, plus, minus, plus, minus, plus. ಈಗ ಎವ್ಯಾಲ್ಯೂಟ್ ಮಾಡೋದು ನಿಮಗೆ ಪಕ್ಕಾ ಗೊತ್ತಿದೆ ಅಂದರೆ ಫಾಸ್ಟಾಗಿ ಮಾಡ್ಬೋದು. 2 2s are 4 -2 -2 4 ಆಗುತ್ತೆ. 4 + 1 5. ಹುಷಾರಾಗಿರಬೇಕು. ನೆಕ್ಸ್ಟು -2 -3 -5 ಇಲ್ಲಿ ಸೇರಿದಾಗ ಇದು ಓಕೆ -5ನೇ ಬರಿತೀನಿ. ಬ್ರ್ಯಾಕೆಟ್ ಒಳಗಡೆ ಬರೀತಾ ಹೋಗ್ತೀನಿ ವ್ಯಾಲ್ಯೂಸ್ನ ನೀಟಾಗಿ ಎವ್ಯಾಲ್ಯೂಟ್ ಮಾಡಿಬಿಟ್ಟು ಡೈರೆಕ್ಟಾಗಿ. ಓಕೆ. ಸೊ 3 -1 + 6 5. ನೆಕ್ಸ್ಟ್ ಈ ರೋ ಈ ಒನ್ಗೆ ನಾವು ಈ ರೋ ಮತ್ತು ಕಾಲಮ್ನ 3 × -2 6 -6 + 3 -3 -3 -2ಗೆ -4 -9 -4 -2 × -2 -4 ಆಗುತ್ತೆ. -4 3 is 9 -4 -9 that is something but 10 -13 ಆಗುತ್ತೆ. -13 ನೆಕ್ಸ್ಟು 1ಗೆ ಬಂದಾಗ ರೋ ಮತ್ತು ಕಾಲಮ್ನ 2 -2 -9 -11 ನೆಕ್ಸ್ಟು ಈ 3ಗೆ ಬಂದಾಗ 3 1s are 3 + 6 11. ನೆಕ್ಸ್ಟ್ ಈ -1ಗೆ ಬಂದಾಗ ರೋ ಮತ್ತು ಕಾಲಮ್ನ ಡಿವಿಷನ್ 2 1s are 2 -3 2 1s are 2 -3 -1. ನೆಕ್ಸ್ಟು ಈಗೂ ಕೂಡ ನೀವು ಫಾಸ್ಟಾಗಿ ಎವ್ಯಾಲ್ಯೂಟ್ ಮಾಡ್ಬೋದು. ಬಟ್ ತುಂಬ ಕೇರ್ಫುಲ್ ಆಗಿರಬೇಕಷ್ಟೇ. ಪ್ರಾಕ್ಟೀಸ್ ನಾನು ಈಗ ಥರ್ಡ್ ಪ್ರಾಬ್ಲಮ್ ಬಂದಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗ್ತಾಯಿದ್ದೀನಿ. ನಾನು ಕೂಡ ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿ. -2ಗೆ ಹೋದಾಗ -4 -3 -4 -3 -7. ಸೊ ದ್ಯಾಟ್ ಈಸ್ ಯುವರ್ ಅಡ್ಜಾಯಿಂಟ್ ಆಫ್ ಎ. ಈಗೇನು ಬಂದಿದೆ ಅದರ ಟ್ರಾನ್ಸ್ಪೋಸ್ ಬರಿತಾ ಹೋಗ್ತೀನಿ. 5
ಇದು ಏನಿದೆಯೋ ಅದು ಡೈರೆಕ್ಟ್ ಟ್ರಾನ್ಸ್ಪೋಸ್ ತೊಗೊಂಡ್ಬಿಡ್ತೀನಿ. ಮೈನಸ್ ಮೈನಸ್ ಪ್ಲಸ್ 5 3 minus 13 11 1 minus 7 11 ಇಲ್ಲೊಂದು ಮಿಸ್ಟೇಕು, ಇದು ಮಿಸ್ಟೇಕ್. 11 1 minus 7 11 ನೋಡೋಣ. 3 1s are 3 ಪ್ಲಸ್ 3 2s are 6 3 + 6 9 ಆಗುತ್ತೆ. ಇದು ಸಾರಿ, ಇದೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. 9. ಸೊ ಇದೇನಾಗುತ್ತೆ, ಇದು 9 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಅಡ್ಜಾಯಿಂಟ್ ಆಫ್ ಎ. ನನಗೀಗೇನು ಬೇಕು, ಅಡ್ಜಾಯಿಂಟ್ ಆಫ್ ಎ ಬಂತಾಯ್ತಾ. ನನಗೆ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಎ ಇನ್ವರ್ಸ್ ಅಂದರೆ ಏನು? ಎ ಇನ್ವರ್ಸ್, ವಾಟ್ ಈಸ್ ಎ ಇನ್ವರ್ಸ್? ಹೌ ಡು ಫೈಂಡ್ ಎ ಇನ್ವರ್ಸ್? ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಬಂದಿದೆ, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದರೆ 1/40. ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ದಟ್ ಈಸ್ 5 3 9 5 minus 13 ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸು 1 5 11 minus 7. ಕಾಲಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ಮ್ಯಾಟ್ರಿಕ್ಸ್ ಬಿ. ವಾಟ್ ಈಸ್ ದ ಬಿ ಏನು? 5 minus 4 3 ರೋ ಇಂಟು ಕಾಲಮ್. ಸೊ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ 5 5s are 25 minus 12 27 25 minus 12 plus 27. So next 5 5s are 25, 13 into 4 minus 13 into minus 30 plus 52 minus 1 into 3 ರೋ ಮತ್ತು ಕಾಲಮ್ ಪ್ಲಸ್ 3 ಆಯಿತು. ಸೊ 25 minus 12 27 ಅಂದಾಯಿತು. 25 plus 52 plus 3 ಅಂದಾಯಿತು. ಥರ್ಡ್ ರೋ ಆ್ಯಂಡ್ ದ ಕಾಲಮ್ 5 5s are 25 minus 44 minus 21. So finally what we get 25 27 ಎಷ್ಟಾಗುತ್ತೆ? 52. 52ನ 12 ಹೋದರೆ 40 ಆಯಿತು. 40. ಸೊ ಆಚೆಗಡೆ 1/40 ಇದೆ, ಇಲ್ಲಿ ಆಚೆಗಡೆ ಡಿವೈಡ್ ಬೈ 1/40, ಇಲ್ಲೊಂದು 40 ಇದೆ 1/40. ಸೊ 25 ಪ್ಲಸ್ 52, 52ಗೆ 3 ಸೇರಿಸಿದ್ರೆ 55 ಆಗುತ್ತೆ. 55ಗೆ 25 ಸೇರಿಸಿದ್ರೆ 80 ಮತ್ತು 25ಅಲ್ಲಿ 21 ಹೋಯಿತು ಅಂದರೆ 4 ಪ್ಲಸ್ 4 minus 40 ದಟ್ ಇಸ್ minus 40. ಸೊ ಡಿವೈಡ್ ಬೈ 40 ಮಾಡಿದಾಗ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ಬರ್ತೀನಿ. ಇಲ್ಲಿ ಜಾಗ ಇಲ್ದಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ಬರಿತೀನಿ. ಎಕ್ಸ್ ವ್ಯಾಲ್ಯೂ ಇಸ್ 1, y value is 40, 80 divided by 2 that is 2, z value is minus 40. ನೋಡಿ ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇಷ್ಟನ್ನು ಕೂಡ ನೋಡಿ ಹೇಗೆ ನಾವು ಕಡಿಮೆ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಫಸ್ಟು ಮ್ಯಾಟ್ರಿಕ್ಸ್ ಬರೋದಕ್ಕೆ 1 ಮಾರ್ಕು, ನಿಮಗೆ ಮ್ಯಾಟ್ರಿಕ್ಸ್ ಬರೆದಿರೋದಕ್ಕೆ 1 ಮಾರ್ಕು, ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ 1 ಮಾರ್ಕು, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಕರೆಕ್ಟ್ ಇದ್ದರೆ 2 ಮಾರ್ಕ್ಸು, XYZ ಕಂಡುಹಿಡಿಯೋದಕ್ಕೆ 1 ಮಾರ್ಕ್ಸ್. ಸೊ ದಿಸ್ ಇಸ್ ಹೌ 5 ಮಾರ್ಕ್ಸ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಅಡ್ಜಾಯಿಂಟ್ ಆಫ್ ಎನ ಕೇರ್ಫುಲ್ಲಾಗಿ ಕಂಡುಹಿಡಬೇಕು. ಈ 9ರಲ್ಲಿ ಒಂದೇನೋ ಮಿಸ್ಟೇಕ್ ಆಯಿತು ಅಂದರೆ ನಿಮ್ಗೆ 1 ಮಾರ್ಕ್ ಬರೋದು. ಡಿಟರ್ಮಿನೆಂಟ್ ತಪ್ಪಾಯ್ತು ಅಂದರೆ 1 ಮಾರ್ಕ್ ಕಟ್ ಆಗುತ್ತೆ, ಇಲ್ಲೂ 1 ಮಾರ್ಕ್ ಕಟ್ ಆಗುತ್ತೆ. ಫೈನಲ್ ಆನ್ಸರ್ ಬರೋದ್ರಲ್ಲೂ 1 ಮಾರ್ಕ್ ಕಟ್ ಆಗುತ್ತೆ. ನಿಮ್ಮದು ಅಡ್ಜಾಯಿಂಟ್ ಆಫ್ ಎ ಕಂಡಿಡಿದ್ರೆ 2 ಮಾರ್ಕ್ಸು, ಮ್ಯಾಟ್ರಿಕ್ಸ್ ಕಂಡಿಡಿಯೋದಕ್ಕೆ 1 ಮಾರ್ಕು. ಸೊ ಈ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಅಡ್ಜಾಯಿಂಟ್ ಆಫ್ ಎ ಕಂಡಿಡಿಯೋದು ತುಂಬ ಕೇರ್ಫುಲ್, ವೆರಿ ಮಚ್ ಕೇರ್ಫುಲ್, ಆ್ಯಂಡ್ ಟೇಕ್ ಯುವರ್ ಟೈಮ್ ಆ್ಯಂಡ್ ಟ್ರೈ ಟು ಡೂ ಪ್ರಾಕ್ಟೀಸ್ ಮಾಡಿದ್ರೆ ಮಿಸ್ಟೇಕ್ ಆಗಲ್ಲ. ನೋಡಿ ಈಗ ನಾವು ಮಾಡಿದ್ದೀವಲ್ಲ ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಮಿಸ್ಟೇಕ್ ಆಗಲ್ಲ. ಇದು 1 2 3 4 5 ವರ್ಷ ಕೇಳಿರುವಂತಹ ಪೇಪರ್. ಇದು 5 ವರ್ಷ ಸೇಮ್ ಕ್ವೆಶನ್ ಬಂದಿದೆ. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ ಆಫ್ ಎ, ಅಡ್ಜಾಯಿಂಟ್ ಆಫ್ ಎ,
ಫೈನಲಿ ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ಇಸ್ ಇಂಟು ಬಿ ಇಸ್ ಅಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರ್ತಿದ್ದೀರಾ, ಮತ್ತು ಕಾಲಮ್ ಮ್ಯಾಟ್ರಿಕ್ಸ್ ಬಿನ ಮಲ್ಟಿಪ್ಲೈ ಮಾಡಿ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರಬೇಕು. ದಟ್ ಈಸ್ ಹೌ ಎಕ್ಸ್ ವ್ಯಾಲ್ಯೂ ಇಸ್ 1, y ವ್ಯಾಲ್ಯೂ ಇಸ್ 2, z ವ್ಯಾಲ್ಯೂ ಇಸ್ minus 1. 1, 2, -1. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎಕ್ಸ್ ವ್ಯಾಲ್ಯೂ 1, ಫೈನಲ್ ಕನ್ಕ್ಲೂಷನ್, y ವ್ಯಾಲ್ಯೂ 2, z ವ್ಯಾಲ್ಯೂ ಬಂದ್ಬಿಟ್ಟು -1. ಬೇಕಾದರೆ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಯಾವ ಥರ ಮಾಡ್ತೀರಾ, ಈ ವ್ಯಾಲ್ಯೂನ ಯಾವುದಾದ್ರು ಈಕ್ವೇಷನ್ಗೆ ಹಾಕಿ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಫೈನ್. ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಇದು ಸ್ಲೈಡು ಬೇಕಾಗಿಲ್ಲ. ನಾವು ಮಾರ್ಚ್ 2016 ಕೇಳಿರುವಂಥ ಕ್ವೆಶನ್ನು, ನಿಮಗೆ ಮ್ಯಾಟ್ರಿಕ್ಸ್ ಫಾರ್ಮ್ ಸೊಲ್ಯೂಷನ್ a ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಬಿ. ಮ್ಯಾಟ್ರಿಕ್ಸ್ ಎ ಬರೀತೀರಾ 2, -3, 5, 3, 2, -4, 1, 1, -2. X matrix, unknown matrix, column matrix X, Y, Z. Matrix B 11, -5, -3. Step 1, determinant of A. ಏನ ನೀವು ಕಂಡುಹಿಡಬೇಕು, ಡಿಟರ್ಮಿನೆಂಟ್ ಆಫ್ ಎನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮಗೆ ಡಿಟರ್ಮಿನೆಂಟ್ ಆಫ್ ಎನ ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರೆ -1 ಬರುತ್ತೆ. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ನೀವು ಎವ್ಯಾಲ್ಯೂಯೇಟ್ ಪ್ರಾಕ್ಟೀಸ್ ಮಾಡಿ. ಸ್ಟೆಪ್ 2, ಅಡ್ಜಾಯಿಂಟ್ ಆಫ್ ಎ ಬೇಕು. ಅಡ್ಜಾಯಿಂಟ್ ಆಫ್ ಎ ನೀವು ಕಂಡುಹಿಡಿದ್ರೆ ಫೈನಲಿ ಯು ವಿಲ್ ಎಂಡ್ ಅಪ್ ಲೈಕ್ ದಿಸ್: 0, -1, 2, 2, -9, 23. ಪ್ರಾಕ್ಟೀಸ್ ಮಾಡಬೇಕು ನೀವು. 1, -5 ಮತ್ತು 13. ಸ್ಟೆಪ್ 3, ಟ್ರೈ. ಇದನ್ನು ನೀವು ಟ್ರೈ ಮಾಡಬೇಕು, ಯುವರ್ ಸೆಲ್ಫ್ ಫೈಂಡಿಂಗ್. ಸೊ x is equal to A inverse into B, and A inverse, you know, it is nothing but adjoint of A divided by determinant of A. ಆ ಥರ ಮಾಡಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು ಬರುತ್ತೆ, 1, y ವ್ಯಾಲ್ಯೂ 2, z ವ್ಯಾಲ್ಯೂ 3. ಮಾಡ್ತೀರಾ ಪ್ರಾಕ್ಟೀಸು? ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮಾಡ್ತೀರಾ? ಎಲ್ಲ ಆನ್ಸರ್ಸ್ ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ ವೆರಿಫೈ ಆಗುತ್ತಾ ನೋಡಿ ಅಷ್ಟೇ. ನಿಮ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಮ್ಯಾಟ್ರಿಕ್ಸ್ ಬರೆಯೋದಕ್ಕೆ 1 ಮಾರ್ಕು, ಮ್ಯಾಟ್ರಿಕ್ಸ್ಗೆ 1 ಮಾರ್ಕು, ಡಿಟರ್ಮಿನೆಂಟ್ ವ್ಯಾಲ್ಯೂಗೆ 1 ಮಾರ್ಕು, ಅಡ್ಜಾಯಿಂಟ್ ಕಂಡುಹಿಡಿಯೋದಕ್ಕೆ 2 ಮಾರ್ಕ್ಸು, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅನ್ನೋದಕ್ಕೆ 1 ಮಾರ್ಕು. ಟೋಟಲ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಗೊತ್ತಾಯಿತು ಅನ್ಸ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡ್ತೀರಾ ವಿದ್ಯಾರ್ಥಿಗಳೇ? ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ, ಫಿಕ್ಸ್ಡ್ ಕ್ವೆಶನ್ ಇದೆ, ಮತ್ತು ಇರೋದೇ 9 ಕ್ವೆಶನ್ಸು. ದಿನಕ್ಕೆ ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡು ಸುಮ್ಮನೆ ಒಂದು ಕ್ವೆಶನ್ ಬರ್ಕೊಳ್ಳೋ ನೋಡಿ, ಒಂದೇ ಲೈನ್ ಕ್ವೆಶನ್ ಬರ್ಕೊಳ್ಳಿ. ಸುಮ್ಮನೆ ಎಲ್ಲಾದರೂ ನಿಂತಿದ್ದಾಗ, ಎಲ್ಲಾದರೂ ಹೋಗ್ತಿದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ನೀವು. ಈ ಥರ ಬರ್ಕೊಳ್ಳಿ. ಫಸ್ಟು AX ಗೊತ್ತಾಯ್ತಲ್ಲ ಸ್ಟೆಪ್ಸು. 1 ಮಾರ್ಕ್. ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋದು, ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋದು, ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದು, ಎ ಇನ್ವರ್ಸ್ ಕಂಡುಹಿಡಿದು ಎ ಇನ್ವರ್ಸ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ. ಸೊ ಫಿಫ್ತ್ ಕ್ವೆಶನ್ ಕೂಡ ನೀವು ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಸೇಮ್ AX is equal to B. ಸೊಲ್ಯೂಷನ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಏನು ಎ ಮ್ಯಾಟ್ರಿಕ್ಸು? ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸು 3, -2, 3, 2, 1, -1, 4, -3, 2. ವಾಟ್ ಈಸ್ ಎಕ್ಸ್ ಮ್ಯಾಟ್ರಿಕ್ಸ್? ಅನ್ನೋನ್ ಮ್ಯಾಟ್ರಿಕ್ಸ್. ಹೇಗೆ ಬರಿತೀರಾ? ಎಕ್ಸ್, ವೈ, ಝೆಡ್ ಬರೆದ್ರಾ? ಬಿ ಮ್ಯಾಟ್ರಿಕ್ಸ್ ಹೇಗೆ ಬರಿತೀರಾ? 8, 1, 4. ಗೊತ್ತಾಯ್ತಲ್ಲ? ನಾವು ಡಿಟರ್ಮಿನೆಂಟ್ ಆಫ್ ಎ ಹೇಗೆ ಕಂಡುಹಿಡಿತೀರಾ? ಡಿಟರ್ಮಿನೆಂಟ್ ಆಫ್ ಎ ಸ್ಟೆಪ್ 1, ಎವ್ಯಾಲ್ಯೂಯೇಟ್. ಡಿಟರ್ಮಿನೆಂಟ್ ಆಫ್ ಎ ಎವ್ಯಾಲ್ಯೂಯೇಟ್ ಮಾಡಬೇಕು. ಎವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು? -17. ಸ್ಟೆಪ್ 2, ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು.
ನೀನು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ರೆ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ, ಕ್ಲೀನಾಗಿ ಡೀಟೇಲ್ ಹೇಳ್ಕೊಟ್ಟಿದ್ದೀನಿ. ಸೊ -8 -6 9 ಬರುತ್ತೆ, 1 7. Step 3, x is equal to A inverse into B. And one you column matrix ಬರುತ್ತೆ, x value is 1, y value is 2 and z value is 3. ಸೊ ನಿಮಗೀಗ ಟ್ರೈ ಯುವರ್ ಸೆಲ್ಫ್, ನಾನು ಆನ್ಸರ್ ಎಲ್ಲ ಕೊಟ್ಟಿದ್ದೀನಿ, ಟ್ರೈ ಯುವರ್ ಸೆಲ್ಫ್, ನೀವು ಟ್ರೈ ಮಾಡಬೇಕು. ಸ್ಟಾರ್ಟಿಂಗಿಂದ ವೀಡಿಯೋ ನೋಡ್ಕೊಂಬಂದಿದ್ರೆ ನಿಮಗೆ ಇದು ಹೇಗೆ ಮಾಡೋದಂತ ಗೊತ್ತಿರುತ್ತೆ. ಈಗ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದ ಆನ್ಸರ್ ಕೊಟ್ಟಿದ್ದೀನಿ, ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಮತ್ತು ಡಿನೋಮಿನೇಟರ್ 3 ಕಂಡುಹಿಡಿದ್ರಿ. 5 ಮಾರ್ಕ್ಸ್ ಪ್ರಾಬ್ಲಮ್, 5 ಮಾರ್ಕ್ಸ್ ಫಿನಿಶ್ಡ್. ಅರ್ಥ ಆಯ್ತಲ್ವಾ? ಫೈನ್. ಸೊ ಅಲ್ಲಿಗೆ ಅಸೈನ್ಮೆಂಟ್ಸು ಕೂಡ ಪ್ರಾಕ್ಟೀಸ್ ಮಾಡಿ. ಇದು ಮಾರ್ಚ್ 2017, ಜೂನ್ 2017 ಕೇಳಿರೋದು. ಮತ್ತು ಇದೊಂದು ಅಸೈನ್ಮೆಂಟು, ಟೆಕ್ಸ್ಟ್ ಬುಕ್ಕಲ್ಲಿರೋಂಥ ಒಂದು ಪ್ರಾಬ್ಲಮ್ಮು. ಇಷ್ಟು ಪ್ರಾಬ್ಲಮ್ಸ್ ಮುಗಿಸಿದ್ರೆ ನಿಮಗೆ, ದಟ್ ಈಸ್ 8 ಪ್ರಾಬ್ಲಮ್ಸ್, ಆಲ್ಮೋಸ್ಟ್ 8, ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸೇರಿಸಿದ್ರೆ ಒಂದು 9 ಪ್ರಾಬ್ಲಮ್ಸ್ ಇದೆ. ಆಲ್ಮೋಸ್ಟ್ 9 ಪ್ರಾಬ್ಲಮ್ಸ್ ಇದೆ, ಫಿಕ್ಸ್ಡ್ ಪ್ರಾಬ್ಲಮ್ಸ್. ಟ್ರೈ ಟು ಪ್ರಾಕ್ಟೀಸ್ ಟು ಸ್ಕೋರ್ ಫಿಕ್ಸ್ಡ್ 5 ಮಾರ್ಕ್ಸ್ ಫ್ರಮ್ ದ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನಾವು ನೆಕ್ಸ್ಟ್ ಅಲ್ಲಿಗೆ ಅಸೈನ್ಮೆಂಟ್ಸ್ನ ಪ್ರಾಕ್ಟೀಸ್ ಮಾಡಿ. I acknowledge all the students, teachers, friends and parents who watch the videos and give valuable feedback. ಗೌರ್ಮೆಂಟ್ PU ಕಾಲೇಜ್ ಮಡಿಕೇರಿ ಪ್ರಿನ್ಸಿಪಲ್ ಅಂತ ಆಲ್ ಸ್ಟಾಫ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಫಾರ್ವರ್ಡ್ ಮಾಡಿ. ಮತ್ತು ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನಿಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ವಿಡಿಯೋ. ಇಫ್ ಯು ಫೀಲ್ ಇದು ತುಂಬ ಚೆನ್ನಾಗಿತ್ತು, ನನಗೆ ಅರ್ಥ ಆಗೋ ಥರ ಆಗಿತ್ತು ಅಂತ ನಿಮ್ಗೆ ಅನಿಸಿದ್ರೆ ಮಾಡಿ. ಇಲ್ಲಾಂದರೆ ಸೊ ನೀವು ಲೈಕ್ಸು ಡಿಸ್ಲೈಕ್ಸ್ ಕೊಡೋದು ನಿಮ್ಮ ಕೈಲೇ ಬಿಟ್ಟಿದ್ದು. ಏನಾದರೂ ತಿಳಿಸ್ಬೇಕಂದ್ರೆ ಫೀಡ್ಬ್ಯಾಕಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಡಿಯರ್ ಸ್ಟೂಡೆಂಟ್ಸ್ ಹೂ ವಾಚ್ಡ್ ದ ವಿಡಿಯೋ ಆ್ಯಂಡ್ ಹೂ ಆರ್ ಗಿವಿಂಗ್ ಎ ಗುಡ್ ಕಮೆಂಟ್ಸ್. ಫೀಡ್ಬ್ಯಾಕ್ನೆಲ್ಲ ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ಫುಲ್. ಏನಾದರೂ ತಿಳಿಸ್ಬೇಕಂದ್ರೆ ದಯವಿಟ್ಟು ಈ ಮೇಲ್ ಅಡ್ರೆಸ್ಗೆ ಬರೀರಿ. ನನ್ನ ಮೇಲ್ ಅಡ್ರೆಸ್ ಇಲ್ಲಿದೆ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಫಾರ್ವರ್ಡ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ. ಯಾಕೆಂದರೆ ಇದು 9 ನೋಡಿ, ಇದು ಸಿಂಪಲ್ ವಿಡಿಯೋ. 9 ಕ್ವೆಶನ್ಸ್ ಫಿಕ್ಸ್ಡ್, 5 ಮಾರ್ಕ್ಸ್ ಇಸ್ ಫಿಕ್ಸ್ಡ್ ಫ್ರಮ್ ದ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.